ಹಾಯ್, ಎಲ್ಲರಿಗೂ ಬ್ರೋಶಿಪ್ ಫಾರ್ಮ್ಗೆ ಸ್ವಾಗತ. ಇವತ್ತು ನಾನು ಏನು ಹೇಳಿಕೆ ಇಷ್ಟಪಡ್ತೀನಿಪ್ಪ ಅಂತಂದರೆ, ನಿಮ್ಮ ಮರಿಗಳನ್ನು ಯಾವ ರೀತಿ ಸೆಲೆಕ್ಷನ್ ಮಾಡಬೇಕು, ಅವನ್ನ ಫಾರ್ಮ್ಗೆ ತಂದ ತಕ್ಷಣ ಯಾವ ರೀತಿ ನೋಡ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಇವತ್ತು ನಾನು ವಿಡಿಯೋ ಮಾಡ್ತಿದ್ದೀನಿ. ನೀವು ಕುರಿಗಳನ್ನು ಮೊದಲನೇದಾಗಿ ನೀವು ಕುರಿಗಳನ್ನು ಆಯ್ಕೆ ಮಾಡುವಾಗ ಅವುಗಳ ಉದ್ದ ಹಾಗೂ ಅಗಲವಿರುವಂಥ ಮರಿಗಳನ್ನ ಜಾಸ್ತಿ ಆಯ್ಕೆ ಮಾಡಿ. ಯಾಕಂತಂದರೆ ನೀವು ಗಿಡ್ಡ ಮರಿಗಳನ್ನ ಆಯ್ಕೆ ಮಾಡೋದ್ರಿಂದ ನೀವು ಅದನ್ನು ಮೇಯಿಸಿ ಕೊಡುವಾಗ ಸ್ವಲ್ಪ ಅದರಿಂದ ರೇಟಲ್ಲಿ ವ್ಯತ್ಯಾಸ ಆಗುವ ಚಾನ್ಸಸ್ ತುಂಬಾ ಇರುತ್ತೆ. ಅದೇ ರೀತಿ ನೀವು ನಿಮ್ಮ ಮರಿಗಳನ್ನು ಫಾರ್ಮಿಗೆ ತಂದ ತಕ್ಷಣ ದೂರಿಂದ ಬಂದಿರೋ ಕಾರಣ ಅವಕ್ಕೆ ಮೈಕೈ ನೋವು ಆಗುವಂಥ ಸಂದರ್ಭಗಳು ಜಾಸ್ತಿ ಇರುತ್ತವೆ. ಅಂಥ ಸಮಯದಲ್ಲಿ ಅವುಗಳಿಗೆ ಫಾರ್ಮ್ಗೆ ತಂದ ತಕ್ಷಣ ಸ್ವಲ್ಪ ಬೆಲ್ಲದ ನೀರನ್ನು ಕುಡಿಸಿ ಅದರಿಂದ ಅವುಗಳ ಮೈಕೈ ನೋವಿನ ಇರುವಂಥ ಆರೋಗ್ಯ ಸಂಬಂಧಿ ಕಾಯಿಲೆಗಳಿದ್ರೂ ಸ್ವಲ್ಪ ಆಗಿನ ಮಟ್ಟಿಗೆ ನಿವಾರಣೆ ಆಗುತ್ತವೆ. ಇನ್ನು ಮೂರನೇದಾಗಿ ಅವಕ್ಕೆ ನೀವು ತಂದು ಒಂದು ಎರಡು ದಿನ ಆದಮೇಲೆ ಡಿವಾರ್ಮಿಂಗ್ ತುಂಬಾ ಕಡ್ಡಾಯವಾಗಿರ್ತದೆ. ಡಿವಾರ್ಮಿಂಗ್ ಮಾಡಿ, ಯಾಕಂದರೆ ಹೊಟ್ಟೆಯಲ್ಲಿ ಜಂತುಹುಳುಗಳ ಅಂತ ಯಾವುದ್ಯಾವುದು ಕೀಟಾಣುಗಳು ಇದ್ದರೆ, ಜಂತುಹುಳದಂಥ ಹುಳುಗಳಿದ್ದರೆ ಅವನ್ನ ಆದಷ್ಟು ಹೊರಗೆ ಹಾಕೋದು ನಮ್ಮ ಮೊದಲ ಕರ್ತವ್ಯ ಆಗಬೇಕು. ಇದರಿಂದ ಅವು ಮೇವು ತಿನ್ನೋದು ಕಾಳು ತಿನ್ನೋದು ಕಡಿಮೆ ಮಾಡುವ ಸಾಧ್ಯತೆಗಳು ಹೆಚ್ಚಿರ್ತವೆ. ಆದ ಕಾರಣ ಆದಷ್ಟು ಬೇಗ ಡಿವಾರ್ಮಿಂಗನ್ನು ಮಾಡಿಕೊಳ್ಳಿ. ಇನ್ನು ಮೂರನೇದಾಗಿ ಏನು ಮಾಡಬೇಕಪ್ಪ ಅಂತಂತಂದರೆ, ಡಿವಾರ್ಮಿಂಗ್ ಮಾಡಿದ ತಕ್ಷಣವೇ ಒಂದು ಮಾರ್ಕೆಟ್ನಲ್ಲಿ ಒಂದು ಬ್ರೂಟಾನ್ ಆಗಿರ್ಬೋದು, ಲಿವ್ 50 ಅಂತ ಬರುತ್ತೆ, ಅದು ಆಗಿರ್ಬೋದು. ಆ ರೀತಿ ರೆಗ್ಯುಲರ್ ಆಗಿ ಲಿವರ್ ಟಾನಿಕ್ನ ಹಾಕೋದ್ರಿಂದ ಮರಿಗಳಲ್ಲಿ ಸ್ವಲ್ಪ ವ್ಯತ್ಯಾಸ ಕಂಡುಬರ್ತದೆ, ಬೆಳವಣಿಗೆಯಲ್ಲಿ ವ್ಯತ್ಯಾಸ ಕಂಡುಬರ್ತದೆ. ಆದ್ದರಿಂದ ಡಿವಾರ್ಮಿಂಗನ್ನು ಮಾಡ್ಕೊಳ್ಳಿ. ಇನ್ನು ಐದನೇದಾಗಿ ಮರಿಗಳನ್ನ ತಂದ ತಕ್ಷಣವೇ ಕಾಳು ಹಾಕೋಕೆ ಶುರು ಮಾಡಬೇಕು. ಸ್ವಲ್ಪ ಒಣ ಹೊಟ್ಟನ್ನು ಹಾಕಿದ ನಂತರ 100 ಗ್ರಾಮ್ ಆಗಿರ್ಬೋದು, 50 ಗ್ರಾಮ್ ಆಗಿರ್ಬೋದು, ಈ ರೀತಿ 50 ಗ್ರಾಮ್ಗಳಿಂದ 100 ಗ್ರಾಮ್ಗೆ, 100 ಗ್ರಾಮಿಂದ 150 ಗ್ರಾಮ್ ಈ ದಿನ ಹೆಚ್ಚಿಸ್ತಾ ಹೋಗಿ. ಇದರಿಂದ ಮರಿಗಳಲ್ಲಿ ಒಂದು ಕಾನ್ಸಂಟ್ರೇಟೆಡ್ ಫೀಡ್ ಹಾಕೋದ್ರಿಂದ ಮರಿಗಳಲ್ಲಿ ಒಂದು ಮಿತವಾದ ರೀತಿಯಲ್ಲಿ ಬೆಳವಣಿಗೆ ಸಾಧ್ಯ ಇರ್ತದೆ. ನೀವು ಜಾಸ್ತಿ ಕಾಳುಗಳನ್ನು ಕೊಡೋದ್ರಿಂದ ಆರೋಗ್ಯದಲ್ಲಿ ಏರುಪೇರುಗಳು ಆಗೋ ಚಾನ್ಸಸ್ಸು ಜಾಸ್ತಿ ಇರ್ತದೆ. ಅದೇ ರೀತಿ ಕಾಳನ್ನು ಒಮ್ಮೆಗಳೇ ಒಂದು ಮರಿಗೆ ನೀವು ಅರ್ಧ kg ತಿನ್ಸಕ್ಕೆ ಶುರು ಮಾಡಬಾರ್ದು. ಅರ್ಧ kg ಆಗಲಿ ಈ ಥರ ಯಾವತ್ತೂ ಶುರು ಮಾಡಬಹುದು. ಕಾನ್ಸಂಟ್ರೇಟೆಡ್ 100 ಗ್ರಾಮ್, 150 ಗ್ರಾಮ್, 50 ಗ್ರಾಮ್ ಈ ರೀತಿಯಿಂದ ಸ್ಟಾರ್ಟ್ ಮಾಡಬೇಕು. ಅದೇ ರೀತಿ ಮರಿಗಳನ್ನ ತಿನ್ನುವಾಗ ಅಬ್ಸರ್ವ್ ಮಾಡಬೇಕು. ಕಾಳನ್ನು ಹಾಕಿಬಿಟ್ಟು ಹೋಗೋದಲ್ಲ, ಅಬ್ಸರ್ವ್ ಮಾಡ್ತಾ ಇರಬೇಕು. ಅಬ್ಸರ್ವ್ ಮಾಡೋದ್ರಿಂದ ಯಾವ ಮರಿಗೆ ಏನು ತೊಂದರೆ ಆಗಿದೆ, ಏನಿಲ್ಲ ಅನ್ನೋದು ನಮಗೆ ಗೊತ್ತಾಗ್ತಾ ಹೋಗ್ತದೆ. ಅದೇ ರೀತಿ ಮಳೆಗಾಲದಲ್ಲಿ ಕೆಲವೊಂದಿಷ್ಟು ತೊಂದರೆಗಳಾಗುತ್ತವೆ. ಅಂಥ ತೊಂದರೆಗಳನ್ನು ತಡೆಗಟ್ಟೋದಕ್ಕೆ ನಾವು ವ್ಯಾಕ್ಸಿನೇಷನನ್ನು ಮಾಡ್ಕೋಬೇಕು. ಯಾವುದು PPR ಆಗಿರ್ಬೋದು, ET ಆಗಿರ್ಬೋದು, HS ಆಗಿರ್ಬೋದು, FMD ಆಗಿರ್ಬೋದು, ಇಂಥ ವಿಧವಾದ ವ್ಯಾಕ್ಸಿನ್ಗಳನ್ನು ಮಾಡ್ಕೊಳ್ಳೋದ್ರಿಂದ ನಮ್ಮ ಮರಿಗಳಿಗೆ ಯಾವುದೇ ರೀತಿ ತೊಂದರೆಗಳನ್ನು ನಾವು ಎದುರಿಸಲಿಕ್ಕೆ ಸಾಧ್ಯವಿಲ್ಲ. ಎಲ್ಲರಿಗೂ ನೋಡಿದ್ದಕ್ಕೆ ಧನ್ಯವಾದಗಳು. ಅದೇ ರೀತಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು.